ಕರ್ನಾಟಕದಲ್ಲಿದ್ದಾರೆ, ನಿಮ್ಮ ಸ್ನೇಹಿತರೆಲ್ಲ ಕರ್ನಾಟಕದಲ್ಲಿದ್ದಾರೆ, ನಿಮ್ಮೆಲ್ಲ ಜನ ಕರ್ನಾಟಕ ಇಲ್ಲೂ ಬರ್ತಾರೆ ಅಲ್ಲೂ ಹೋಗ್ತಾ ಇದ್ದಾರೆ. ನಾವೇನು ಮಾತು ಕೊಟ್ಟು ನಿಮ್ಮಲ್ಲಿ ಟೌನ್ ಅಲ್ಲಿ ಮಾತ್ರ ಈ ಬಸ್ಸು ಹೋರಾಟ ಮಾಡೋದಿತ್ತು ಫ್ರೀಯಾಗಿ. ರಾಮಲಿಂಗಾರೆಡ್ಡಿಯವರು ಮಂತ್ರಿ, ಅವರೇ ಇಲ್ಲೇ ಇದ್ದಾರೆ. ಶಕ್ತಿ ಯೋಜನೆ ಅಂತ ಮಾಡಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಉದ್ದಗಲಕ್ಕೂ ಕೂಡ ಪ್ರಯಾಣ ಮಾಡುವಂತ ಕಾರ್ಯಕ್ರಮವನ್ನು ತಂದು 5 ಗ್ಯಾರಂಟಿಲಿ ಈಗ ಕರ್ನಾಟಕದಲ್ಲಿ ಎಲ್ಲ ಹೆಣ್ಮಕ್ಳುಗಳು ಪ್ರಯಾಣ ಮಾಡ್ತಾ ಇದ್ದಾರೆ ತಾನೇ. ಈಗ ಡಿಎಂಕೆ ಪ್ರಣಾಳಿಕೆಯಲ್ಲಿ, ನಮ್ಮೆಲ್ಲ ಒಕ್ಕೂಟದ ಪ್ರಣಾಳಿಕೆಯಲ್ಲಿ, ಇಂಡಿಯಾ ಅಲೈನ್ಸ್ ಪ್ರಣಾಳಿಕೆಯಲ್ಲಿ ಇವತ್ತು ಸ್ಟಾಲಿನ್ ಅವರು ಮತ್ತೆ ಹೆಣ್ಣುಮಕ್ಕಳಿಗೆ ಇಡೀ ತಮಿಳುನಾಡು ಬಸ್ನಲ್ಲಿ ಎಲ್ಲರೂ ಕೂಡ ಉಚಿತವಾಗಿ ಪ್ರಯಾಣ ಮಾಡೋದು ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ನಾವೇನು ಕರ್ನಾಟಕದಲ್ಲಿ ಮಾಡಿದೀವಿ ಇಲ್ಲೇ ನಾವು ಅದು ಮಾಡ್ತಾ ಇದ್ದೀವಿ. ಈಗ ಹೆಣ್ಣು ಮಕ್ಕಳಿಗೆ 1,000 ರೂಪಾಯಿ ಕೊಡ್ತಾ ಇದ್ದಾರೆ. ನಾವು ಅದನ್ನ ನೋಡಿ 2,000 ಮಾಡಿದ್ವು. ಈಗ ಸ್ಟಾಲಿನ್ ಅವರು ಕೂಡ ಎಲ್ಲ ನನ್ನ ತಾಯಂದಿರಿಗೆ, ಕುಟುಂಬದ ಹೆಣ್ಮಕ್ಳಿಗೆ, ಮನೆ ಯಜಮಾನಿಯರಿಗೆ 1,000ರಿಂದ ಮತ್ತೆ ಈ ರಾಜ್ಯದಲ್ಲಿ ನೀವು ಇಲ್ಲಿ ನಮ್ಮ MLA ಅವ್ರನ್ನ ಆಯ್ಕೆ ಮಾಡೋದ್ರಿಂದ ನಿಮ್ಮೆಲ್ಲರ ಹೆಣ್ಮಕ್ಳ ಅಕೌಂಟ್ಗೆ, ಹೆಣ್ಣು ಕುಟುಂಬದ ಕಣ್ಣು ಅವ್ರ ಅಕೌಂಟ್ಗೆ 2,000 ರೂಪಾಯಿ ನೇರವಾಗಿ ಹೋಗುವಂತ ಕಾರ್ಯಕ್ರಮ. ಅದಲ್ಲದೆ ಈಗ ತಾನೇ ಹೇಳ್ತೀನಿ, ಮನೆಯಲ್ಲಿ ಸಾಮಾನು, ಪಾತ್ರೆ ಇರ್ಬೋದು, ಟಿವಿ ಇರ್ಬೋದು, ಸ್ಟವ್ ಇರ್ಬೋದು, ಬಿಡಿ ಗ್ಯಾಸ್ ಅಂತೂ ಕತೆ ಹೋಯ್ತು, ಒಲೆನೇ ಗ್ಯಾರಂಟಿ ಮುಂದಕ್ಕೆ ಹೊಂಟೋಯ್ತು. ಗ್ಯಾಸ್ ಹೋಯ್ತು, ಒಲೆ ಬಂತು. ಯಾರಿಂದ? ಮೋದಿಯವರಿಂದ ಬಂತು. ಮನೆಯಲ್ಲೆಲ್ಲ ಅಶೋಕ್ ಬಂದಿದಂತೆ ಕೇಳ್ಬೇಕಾಯ್ತು, ನಿನ್ ಗ್ಯಾಸ್ ಹೊಂಟೋಯ್ತು ಬಂತು ಇಲ್ಲಿ ಅಂತ. ನಾನು ಡಬ್ಬಿಕೋಟೆಗೆ ಬಂದಿರೋದು. ಈಗ 8,000 ರೂಪಾಯಿ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ. ಡಿಎಂಕೆ ಪಕ್ಷ, ಕಾಂಗ್ರೆಸ್ ಪಕ್ಷ, ಕಮ್ಯುನಿಸ್ಟ್ ಪಕ್ಷ ಯಾವತ್ತಾರು ಒಂದು ಮಾತು ಕೊಟ್ರೆ ನುಡಿದಂತೆ ನಡೆಯುವಂತ ಪಕ್ಷಗಳು ಇದು ಈ ದೇಶದ ಇತಿಹಾಸದಲ್ಲಿ. ಈಗ ರೈತರಿಗೆ ನಾವು ಕೂಡ ಫ್ರೀ ಕರೆಂಟ್ ಕೊಡ್ತಾ ಇದ್ದೀವಿ. ನೀವೆಲ್ಲ ರೈತರು ಮಕ್ಕಳಿದ್ದೀರಿ, ನಿಮ್ಗೆಲ್ಲ ಕೂಡ ಮುಚಿತವಾಗಿ ಮೀಟರ್ ಇಲ್ಲದೆ ಫ್ರೀ ಕರೆಂಟ್, ಮೀಟರ್ಲೆಸ್ ಪಂಪ್ ಸೆಟ್ ಕೊಡಬೇಕು ಅಂತ ಹೇಳಿ ಈಗಾಗಲೇ ನಾವು ಆಶ್ವಾಸನೆಯನ್ನು ಕೂಡ ನಾವು ಕೊಟ್ಟಿದ್ದೇವೆ. ಈಗಲ್ಲೇ ಪೆನ್ಷನ್ ಸ್ಕೀಮ್, ಪೆನ್ಷನ್ ಸ್ಕೀಮ್ ಅಲ್ಲೂ ಕೂಡ 2,000 ರೂಪಾಯಿ ಕೊಡೋದು ಓಲ್ಡ್ ಏಜ್ ಪೆನ್ಷನ್ಗೆ, ಹ್ಯಾಂಡಿಕ್ಯಾಪ್ಗೆ 2,500 ರೂಪಾಯಿ ಕೊಡೋದು. ಈ ರೀತಿ ಅನೌನ್ಸ್ಮೆಂಟ್ ಮಾಡಿದ್ದೀವಿ. ಇದು ಮೊದಲಿಂದ ಕೂಡ ಡಿಎಂಕೆ, ಕಮ್ಯುನಿಸ್ಟು ಪಾರ್ಟಿ ಇವೆಲ್ಲ ಕೂಡ ಕೊಟ್ಟು ಮಾತನ್ನ ಉಳಿಸ್ಕೊಂಡು ಬಂದಿರುವಂತ ಒಂದು ಪಕ್ಷ. ಇವತ್ತು ನಾವು ಈ ರಾಜ್ಯದಲ್ಲಿದ್ದೇವೆ. ಹಿಂದೆ ಕರುಣಾನಿಧಿಯವರು ಆಯ್ಕೆ ಮಾಡಿ ಚೀಫ್ ಮಿನಿಸ್ಟರ್ ಆಗಿ 4 ಬಾರಿ ಇದ್ರು. ಈಗ ಕಳೆದ 5 ವರ್ಷದಿಂದ ಅವರ ನಡೆಯಲ್ಲಿ ಏನು ನಮ್ಮ ಪೆರಿಯಾರ್ ಅವರ ಮಾರ್ಗದರ್ಶನದಲ್ಲಿ, ಪೆರಿಯಾರ್ ಅವರ ಮಾರ್ಗದರ್ಶನ, ಅವರ ಮಾತೃಭಾಷೆ ಕನ್ನಡ ಆಗಿತ್ತು. ಆದ್ರೆ ಅವರು ತಮಿಳಿಗೋಸ್ಕರ ಹೋರಾಟವನ್ನು ಮಾಡ್ಕೊಂಡು ಬಂದ್ರು. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಇರೂರ್ನವರು, ಅವ್ರ ಮಾತೃಭಾಷೆ ಕನ್ನಡ ಇತ್ತು. ಅವರು ತಮಿಳಿಗೋಸ್ಕರ ಅವರು ಹೋರಾಟವನ್ನು ಮಾಡಿಕೊಂಡು ಬಂದ್ರು. ಹಂಗೆ ನಾವೆಲ್ಲ ಪರಸ್ಪರ ಅಣ್ತಮ್ಮಂದಿರು, ನಾವೆಲ್ಲ ಒಂದೇ ತಾಯಿಯ ಮಕ್ಕಳು. ಊರುಗಳಲ್ಲಿ ಭಾಗ ಆಗಿದ್ದೇವೆ ಅಷ್ಟೇ. ಅಷ್ಟು ಬಿಟ್ರೆ ನಾವೆಲ್ಲ ಇವತ್ತು ದಕ್ಷಿಣ ಭಾರತದ ಸ್ವಾಭಿಮಾನಕ್ಕೋಸ್ಕರ ಇವತ್ತು ಹೋರಾಟವನ್ನ ಮಾಡಿ ನಾವೆಲ್ಲ ಇವತ್ತು ಸೇವೆಯನ್ನ ನಾವು ಮಾಡಿಕೊಂಡು ನಾವು ಬರ್ತಾ ಇದ್ದೇವೆ. ತಮ್ಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಈ ದೇಶದ ಉದ್ದಗಲಕ್ಕೂ ಕೂಡ ಭಾರತದ ಇತಿಹಾಸದಲ್ಲಿ ನಾವೆಲ್ಲ ಒಗ್ಗಟ್ಟಿನಿಂದ ಈ ಬಿಜೆಪಿ 11 ವರ್ಷ ಆಗಿದೆ. ಒಟ್ಟು ಮಾತೇನಾರು ಉಳಿಸ್ಕೊಂಡಿದ್ದಾರ? ಯಾವ್ದಾದ್ರು ಒಂದು ಕಾರ್ಯಕ್ರಮ ತಂದಿದ್ದಾರ? ಉಚಿತವಾಗಿ ಅಕ್ಕಿ ಕೊಡೋ ಕಾರ್ಯಕ್ರಮ ಅವ್ರೇನಾದ್ರು ತಂದಿದ್ರ?
ಅಂಗನವಾಡಿ ಕಾರ್ಯಕ್ರಮ ಅವ್ರು ಏನಾದ್ರು ತಂದಿದ್ರ? ಆಶಾ ಕಾರ್ಯಕ್ರಮ ತಂದಿದ್ರ? ಉಳುಂಗೆ ಭೂಮಿ ತಂದಿದ್ರ? ಉಚಿತವಾಗಿ ಕರೆಂಟ್ ಕೊಡೋದು ತಂದಿದ್ರ? ರೈತರ ಕರೆಂಟ್ ಕೊಡೋದು ತಂದಿದ್ರ? ಏನೂ ಇಲ್ಲ. ಬರೀ ಪುಟ್ಟಿ ಬೇವಿನ ಸೊಪ್ಪು ನಂದೆ ಬೆಳಗೋ ಪೂಜಾರ ಅಂತ ಬರೀ ಖಾಲಿ ಡ್ರಮ್ಮು ಅಷ್ಟೇ. ಈಗ ತಾನೇ ನನ್ನ ಮಿತ್ರ ರಾಮಚಂದ್ರ ಹೇಳ್ತಾ ಇದ್ರು, ಬಿಜೆಪಿ ಅಧ್ಯಕ್ಷರು ನಮ್ಮ ರಾಜ್ಯದಲ್ಲಿ ಇದ್ರು. ಅವ್ರ ಹೆಸರೇನು? ಅಣ್ಣಾಮಲೈ. ವೆರಿ ಒಳ್ಳೆ ಹುಡುಗ. ಪಾಪ ಅವನ್ನ ಕಿತ್ತಾಕ್ಬಿಟ್ರು. ಅವನಿಗೆ ಟಿಕೆಟೇ ಕೊಡ್ಲಿಲ್ಲ. ಈ ಅಣ್ಣಾ ಡಿಎಂಕೆ ಅವ್ರು ಹೇಳಿದ್ರು, ಅವನ್ನ ಜೊತೆ ಮಾಡಿಕೊಂಡ್ರೆ ನಾವು 10ಕ್ಕೆ ಸೇರಿಸೋದಿಲ್ಲ, ನಿಮ್ ಜೊತೆ ಬರುದಿಲ್ಲ. ಎಲ್ಲಿ ಅದು ಅವ್ರಿಗೆ ಬಿಟ್ಟಿದ್ದಂತ ವಿಚಾರ. ಡಿಎಂಕೆ ಗೆಲ್ತೀವಿ ಅಂದಿದ್ರೆ ಅಣ್ಣಾ ಡಿಎಂಕೆ ಜೊತೆ ಹೋಯ್ತಿದ್ರ? ಅಣ್ಣಾ ಡಿಎಂಕೆ ಏನಾದ್ರು ಶಕ್ತಿ ಇದ್ರೆ ಅವರು ಶಕ್ತಿ ಕಳ್ಕೊಂಡಿದ್ದಾರೆ. ಇನ್ನೊಂದು ಪಾರ್ಟಿಯವರು ಪಾಪ ಅವರೊಬ್ಬ MGR ತರ ಆಗ್ಬೇಕು ಅಂತ ಹೊರಟ್ಬಿಟ್ಟಿದ್ದಾರೆ. ಅದೆಲ್ಲ ಆಗಲ್ಲ. ಅವೆಲ್ಲ ಫಿಲಂ ಅಲ್ಲಿ ಈಗ ಅನ್ಕೋಬೇಕಷ್ಟೇ. ಜನರ ಹೃದಯ, ಜನರ